ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮತ್ತೊಮ್ಮೆ ನಿಮಗೆ ಎಸ್ ಅಕಾಡೆಮಿಗೆ ಸ್ವಾಗತ. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಪರ್ಧಾ ಮಿತ್ರರೇ, ಯಾವುದೇ ಒಂದು ಪರೀಕ್ಷೆಯನ್ನು ಬರೆಯುವಾಗ ನಾವು ಬೇಸಿಕ್ ಕನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊತಾ ಹೋಗಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವು ಬೇಸಿಕ್ ಕನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಪ್ರೈಮರಿ ಮತ್ತು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಯಾಕಂದರೆ ಇಲ್ಲಿ ಬೇಸಿಕ್ ಕನ್ಸೆಪ್ಟ್ ಇರುತ್ತೆ. ಆ ಕಾರಣದಿಂದಾಗಿ ನಮ್ಮ ಅಕಾಡೆಮಿ ವತಿಯಿಂದ ನಾವು 6 to 12ವರೆಗೆ ಏನು ಪುಸ್ತಕಗಳದಾವಲ್ಲ, ವಿಜ್ಞಾನ, ಸಮಾಜ ವಿಜ್ಞಾನ ಹಾಗೂ PUCಯಲ್ಲಿ ಬರುವಂತಹ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರವನ್ನು ಸಪ್ರೇಟಾಗಿ ಕ್ಲಾಸನ್ನು ಮಾಡಿ, ಉಚಿತವಾದ ಕ್ಲಾಸನ್ನು ಮಾಡಿ ನಿಮ್ಗೆ ಕೊಡ್ತಾಯಿದ್ದೀವಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 6ರಿಂದ 12ನೇ ತರಗತಿಯ ಎಲ್ಲ ಪುಸ್ತಕಗಳನ್ನು ಏನು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಬರುವಂತಹ ವಿಷಯಗಳ ಮೇಲೆ ಉಚಿತವಾಗಿ ತರಗತಿಗಳನ್ನು ಮಾಡಿ ಕೊಡ್ತಾಯಿದ್ದೀವಿ. ಈ ದಿನ ನಾವು ಸಮಾಜ ವಿಜ್ಞಾನ ವಿಷಯದ ಮೇಲೆ ಒಂದು ತರಗತಿ ಇದೆ. ಎಷ್ಟನೇದು ತರಗತಿ ಅಂದರೆ 6ನೇ ತರಗತಿಯ ಪಾರ್ಟ್ 1 ಇದು. 6ನೇ ತರಗತಿಯ ಪಾರ್ಟ್ 1 ಈ ದಿನದಿಂದ ಫ್ರೀ ಕ್ಲಾಸಸ್ ಫಾರ್ 6ರಿಂದ 12 ತರಗತಿಯ ಪುಸ್ತಕಗಳನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ ಅಂತ. ಇದನ್ನು ನಾವು ಸಮಾಜ ವಿಜ್ಞಾನ 6th ಸ್ಟ್ಯಾಂಡರ್ಡ್ 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 1ರ ಕುರಿತು ಅಧ್ಯಯನವನ್ನು ಮಾಡೋಣ. ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋತಾ ಹೋದ್ವಿ ಅಂದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂಥ ಉತ್ತರಗಳಿಗೆ ಸರಳವಾಗಿ ನಾವು ಉತ್ತರವನ್ನು ಕೊಡಬಹುದಾಗಿದೆ. ಆ ಕಾರಣಕ್ಕಾಗಿ ಇದು 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 1ರ ಈ ಪುಸ್ತಕದಲ್ಲಿ, ಈ ತರಗತಿಯಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನು ಕಲಿತೀವಿ ಅಂಥೇಳಿ ನೋಡಿದಾಗ, ಈ ಭಾಗ 1ರಲ್ಲಿ ಯಾವೆಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತೇಳಿ ನೋಡಿದಾಗ, ಭಾಗ 1ರಲ್ಲಿ ಪ್ರಾರಂಭದಲ್ಲಿ ಇತಿಹಾಸದಲ್ಲಿ ನಾವು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜವನ್ನು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಭಾರತ ನಮ್ಮ ಹೆಮ್ಮೆಯ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಹೆಮ್ಮೆಯ ಕರ್ನಾಟಕದ ಬಗ್ಗೆ. ನೆಕ್ಸ್ಟ್ ವೇದ ಕಾಲದ ಸಂಸ್ಕೃತಿಯ ಬಗ್ಗೆ. ನೆಕ್ಸ್ಟ್ ಹೊಸ ಧರ್ಮಗಳ ಉದಯ. ಮುಂದಿನದಾಗಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಇತಿಹಾಸದಲ್ಲಿ ಎಲ್ಲ ಇತಿಹಾಸದ ವಿಷಯಗಳ ಕುರಿತು ಅಧ್ಯಯನ ಮಾಡ್ತೀವಿ. ಯಾಕಂದ್ರೆ ಸೋಷಿಯಲ್ ಸೈನ್ಸ್ನಲ್ಲಿ ನಿಮ್ಗೆ ಗೊತ್ತೈತಿ, ಇತಿಹಾಸ, ಪೌರನೀತಿ, ಭೂಗೋಳ ವಿಜ್ಞಾನ ಮತ್ತು ವ್ಯವಹಾರ ಅಧ್ಯಯನ ಅಂತೇಳಿ ಅರ್ಥಶಾಸ್ತ್ರ ಈ ರೀತಿಯಾಗಿ ವಿಭಾಗವನ್ನು ಮಾಡಿರ್ತಾರೆ. ಅಂದ್ರೆ ಭಾಗ 1ರಲ್ಲಿ ನಾವು ಪ್ರಾರಂಭದಲ್ಲಿ ಇತಿಹಾಸದ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಪೌರನೀತಿ ಅಂದರೆ ಏನು? ಸಂವಿಧಾನದ ಕುರಿತು ಅಧ್ಯಯನವನ್ನು ಮಾಡ್ತೀವಿ. ಏನೇನು? ಪೌರ ಮತ್ತು ಪೌರತ್ವ, ನಮ್ಮ ಸಂವಿಧಾನ, ಪ್ರಭುತ್ವದ ಪ್ರಕಾರಗಳನ್ನು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ಲೋಬಲ್ ಮತ್ತು ನಕಾಶೆಗಳ ಕುರಿತು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಭೂಮಿಯ ಸ್ವರೂಪಗಳ ಕುರಿತು ಅಧ್ಯಯನವನ್ನು ಮಾಡ್ತೀವಿ. ಈ 6th ಸ್ಟ್ಯಾಂಡರ್ಡ್ನ ಪಾರ್ಟ್ 1ರಲ್ಲಿ ಅಧ್ಯಯನ ಮಾಡುವಂತಹ ಇತಿಹಾಸ, ಸಂವಿಧಾನ ಮತ್ತು ಭೂಗೋಳಶಾಸ್ತ್ರದಲ್ಲಿ ಯಾವೆಲ್ಲ ವಿಷಯಗಳನ್ನು ಈ ಕ್ಲಾಸ್ನಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ ಅಂದ್ರೆ ನಿಮ್ಗೆ ಸಪ್ರೇಟಾಗಿ ಕ್ಲಾಸನ್ನು ಮಾಡೋದ್ರಿಂದ ಎಲ್ಲ ವಿಷಯಗಳ ಮೇಲೆ ನಿಮ್ಗೆ ಒಂದು ಗ್ರಿಪ್ಪನ್ನು ಸಿಗ್ತೈತಿ, ಒಂದು ಹಿಡಿತವನ್ನು ಸಿಗ್ತೈತಿ. ಪ್ರಾರಂಭಿಸೋಣ ಅಂತ. ಮೊದಲನೇ ಭಾಗ ಇತಿಹಾಸದ ಕುರಿತು. ಇತಿಹಾಸದ ಮೊದಲನೇ ಅಧ್ಯಾಯ ಯಾವುದಪ್ಪ ಅಂದರೆ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ. ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ, ಇತಿಹಾಸದ ಭಾಗ 1ರ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಇತಿಹಾಸ ಅಂದರೆ ಏನು? ಪ್ರಾರಂಭದಲ್ಲಿ ಇತಿಹಾಸ ಅಂದರೆ ಏನು? ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಏನು ಹಿಂದೆಲ್ಲ ನಡೆದಂಥ ಘಟನೆಗಳನ್ನು ಕ್ರಮಬದ್ಧವಾಗಿ ಕಾಲಾನುಕ್ರಮದಲ್ಲಿ ಆದ ನಂತರ ಒಂದನ್ನು ಹೇಳುವುದೇ ಇತಿಹಾಸ ಅಂತ ಹೇಳ್ತೀವಿ. ಅಂದ್ರೆ ಇದು ಮನುಷ್ಯರ ನಡೆದ ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಮಾನವನ ಹೇಗೆಲ್ಲ ಬೆಳೆದು ಬಂದ, ಹಿಂದಿನ ಕಾಲದಿಂದ ಮಾನವನು ಹೇಗೆಲ್ಲ ಬೆಳೆದು ಬಂದ ಅಂತೇಳಿ ಈ ತರಗತಿಯಲ್ಲಿ ನಾವು ಇತಿಹಾಸ ಅಧ್ಯಯನ ಮಾಡೋದ್ರಿಂದ ತಿಳಿತಾ ಹೋಗ್ತೀವಿ. ಈ ದಾರಿಯಲ್ಲಿ ಅವರ ಸಫಲತೆಗಳೇನು, ಅವರ ವಿಫಲತೆಗಳೇನು ವಿವರಿಸ್ತೈತಿ. ಅಂದ್ರೆ ಮಾನವನು ಪ್ರಾಚೀನ ಕಾಲದಿಂದಲೂ ಅವನಂತಹ ಸಾಧನೆ, ಅವನ ಬೆಳೆದು ಬಂದಂಥ ದಾರಿ, ಅವನ ಸಫಲತೆಗಳನ್ನು, ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ, ಅದರಿಂದ ಏನು ಸಫಲತೆಯನ್ನು ಪಡೆದ ಮತ್ತು ಏನೆಲ್ಲ ಪ್ರಯತ್ನಗಳು ಅವನು ವಿಫಲ ಆದವು ಅಂಥೇಳಿ ಇತಿಹಾಸ ತಿಳಿಯೋದ್ರ ಮೂಲಕ ನಮಗೆ ಅವರ ಇತಿಹಾಸ ಗೊತ್ತಾಗ್ತೈತಿ. ಮತ್ತು ಇತಿಹಾಸ ಕೇವಲ ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆಯನ್ನು ವಿವರಿಸುತ್ತೆ.
ಇತಿಹಾಸ ಅನ್ನೋದೇನು, ಇತಿಹಾಸವನ್ನು ಹೇಳುವಾಗ ಯಾವ ಕಾಲದಲ್ಲಿ ನಡೀತು, ಯಾವ ಸ್ಥಳದಲ್ಲಿ ನಡೀತು, ಯಾವ ವ್ಯಕ್ತಿಯ ಕುರಿತು ಇದು ನಡೀತು ಅಂತೇಳಿ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ಸ್ಪಷ್ಟವಾಗಿ ಇತಿಹಾಸ ಹೇಳ್ತೈತಿ. ಅಂದ್ರೆ ಅವಾಗ ಮಾತ್ರ ಇದು ಇತಿಹಾಸ ಆಗ್ತೈತಿ. ಅಂದ್ರೆ ಘಟನೆ ಎಲ್ಲಿ, ಯಾವಾಗ, ಎಲ್ಲಿ ನಡೆಯಿತು ಮತ್ತು ಯಾರಿಂದ ನಡೆಯಿತು ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ಬೇಕು. ಅಂದಾಗ ಮಾತ್ರ ಅದು ಇತಿಹಾಸ ಆಗುತ್ತೆ. ಇಲ್ಲಿಕಂದ್ರೆ ಅದು ಕಟ್ಟುಕತೆ ಆಗುತ್ತೆ. ಒಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ಕಾಲ ಗೊತ್ತಿಲ್ಲ, ಒಬ್ಬ ರಾಜನ ಹೆಸರು ಗೊತ್ತಿಲ್ಲ, ಇದು ಇತಿಹಾಸ ಆಗಲ್ಲ. ಆದರೆ ಕಾಲ, ಸ್ಥಳ ಮತ್ತು ವ್ಯಕ್ತಿ ಕುರಿತು ಸ್ಪಷ್ಟವಾಗಿ ಹೇಳ್ತಿದ್ರೆ ಮಾತ್ರ ಅದನ್ನು ಇತಿಹಾಸ ಅಂತೇಳಿ ಕರೀತಾರೆ. ಹಾಗಾದ್ರೆ ಇತಿಹಾಸಕ್ಕೂ ಮತ್ತು ಕಥೆಗಿರುವ ವ್ಯತ್ಯಾಸವನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದನು, ಅವನೊಂದು ಯುದ್ಧ ಮಾಡಿದನು. ಒಂದಾನೊಂದು ಕಾಲದಲ್ಲಿ, ಇಲ್ಲಿ ಕಾಲ ಯಾವ ಕಾಲ ಅಂತಿಲ್ಲ, ಒಂದಾನೊಂದು ಊರಿನಲ್ಲಿ ಅದು ಯಾವ ಸ್ಥಳ ಅಂತಿಲ್ಲ, ಮತ್ತು ಒಬ್ಬ ಅವ ರಾಜನ ಹೆಸರು ಗೊತ್ತಿಲ್ಲ. ಅಂದರೆ ಇದು ಕಥೆಯಾಗುತ್ತಾ. ಕಥೆ ಅಂದ್ರೆ ಏನು, ಇಲ್ಲಿ ನಿರ್ದಿಷ್ಟವಾಗಿ ಕಾಲ ಇರೋಂಗಿಲ್ಲ, ನಿರ್ದಿಷ್ಟವಾಗಿ ಸ್ಥಳ ಇರೋಂಗಿಲ್ಲ ಮತ್ತು ನಿರ್ದಿಷ್ಟವಾದ ವ್ಯಕ್ತಿಯ ಬಗ್ಗೆ ಸ್ಪಷ್ಟತೆ ಇರಲ್ಲ. ಆದರೆ ಇತಿಹಾಸ ಅಂದ್ರೇನು, ಸಾಮಾನ್ಯ ಶಕ ಪೂರ್ವ ಕ್ರಿಸ್ತಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧವನ್ನು ಮಾಡಿದನು ಅಂತ ಹೇಳ್ತಾನೆ. ಅಂದ್ರೆ ಕ್ರಿಸ್ತಪೂರ್ವ 261ರಲ್ಲಿ ಇಲ್ಲಿ ಕಾಲ ಐತಿ, ಎಲ್ಲಿ ಅಂದ್ರೆ ಪಾಟಲಿಪುತ್ರ ಸ್ಥಳ ಐತಿ, ಅಶೋಕನ ಎಂಬ ಹೆಸರು ಐತಿ, ವ್ಯಕ್ತಿ ಹೆಸರು ಐತಿ. ಏನು ಮಾಡಿದವ, ಕಳಿಂಗ ಯುದ್ಧವನ್ನು ಮಾಡಿದನು ಅಂತೇಳಿ ಇದಕ್ಕೆ ಇತಿಹಾಸ ಅಂತ ಕರೀತಾರೆ. ಕತೆ ಅಂದ್ರೇನು, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ಒಂದು ಊರಿನಲ್ಲಿ ಅವ ಒಂದು ಯುದ್ಧವನ್ನು ಮಾಡಿದ ಅನ್ನೋದು ಕತೆ. ಅದೇ ನಿರ್ದಿಷ್ಟವಾಗಿ ಕಾಲ ಇತ್ತು, ನಿರ್ದಿಷ್ಟವಾಗಿ ಹೆಸರಿತ್ತು, ಸ್ಥಳದ ಹೆಸರಿತ್ತು ಮತ್ತು ವ್ಯಕ್ತಿಯ ಹೆಸರಿತ್ತು ಅಂದ್ರೆ ಅದನ್ನು ಇತಿಹಾಸ ಅಂಥೇಳಿ ಕರಿತೀವಿ ನಾವು. ಇತಿಹಾಸವನ್ನು ಏಕೆ ಅಧ್ಯಯನ ಮಾಡಬೇಕು ಅಂತೇಳಿ ನಾವು ನೋಡಿದಾಗ ಒಂದು ಸಣ್ಣ ನಿಮ್ಗೆ ಎಕ್ಸಾಂಪಲ್ ಹೇಳ್ಯಾರ. ನಮ್ಗೆ ಏನಪ್ಪ ಅಂದರೆ, ಯಾವುದೇ ಒಂದು ಬೆಂಕಿಯ ಜ್ವಾಲೆಯನ್ನು ನೀವು ಒಂದು ಸ್ಟಾರ್ಟಿಂಗ್ದಾಗ ಬೆಂಕಿ ಜ್ವಾಲೆಯನ್ನು ಮುಟ್ತಾರೆ ತಿಳ್ಕೊರಿ. ಮುಟ್ಟದ ಏನಾಗ್ತದೆ, ಅದು ಸ್ಫಟಕನ ನಿಮಗೆ ಬೆಂಕಿ ಸುಡುತ್ತೈತಿ. ಇದನ್ನು ನೀವು ನೆನಪಿಟ್ಕೋತೀರಿ. ಇದು ಅನುಭವ ಮತ್ತು ಇದನ್ನು ನಿಮ್ಮ ಬೆಂಕಿಯಲ್ಲಿ ಅನುಭವ ಮತ್ತೊಮ್ಮೆ ನೀವೇನು ಮಾಡ್ತೀರಿ, ಬೆಂಕಿ ಮುಟ್ಟೋಕ್ಕಾಗಲ್ಲ. ಯಾಕಲ್ಲಿ ನಿಮಗೆ ನೆನಪಾಗುತ್ತೆ, ಇದು ಮುಟ್ಟನ ಇದೇನಾಗುತ್ತೆ, ಸುಡುತ್ತೈತಿ ಅಂತ ಹೇಳಿ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ನೆನಪಿನಲ್ಲಿ ಇಟ್ಕೋತೀವಿ ನಾವು. ಮತ್ತು ಜ್ಞಾಪಕ ಶಕ್ತಿ ಇರುವಂತಹ ಸ್ಮರಣ ಶಕ್ತಿಯನ್ನು ಸಹ ಏನು ಕರಿತೀವಿ. ಒಮ್ಮೆ ನಿಮಗೆ ಬೆಂಕಿ ಮುಟ್ಟಿದ್ರೆ ಸುಡುತ್ತೈತೆ ಅಂತೇಳಿ ನಿಮ್ಮ ನೆನಪಿನ ಸ್ಮರಣ ಶಕ್ತಿ ಇಲ್ಲಿದ್ದರೆ ಅದು ನೀವು ಹಳ್ಳಿ ಮುಟ್ಟಕ್ಕೆ ಹೋಗಂಗಿಲ್ಲ. ಹಂಗೆ ಇಲ್ಲಿ ಇತಿಹಾಸ ತಿಳಿದ್ರಿಂದ ನಮಗೇನಾಗುತ್ತೆ, ಅದನ್ನು ತಪ್ಪುಗಳನ್ನು ಏನು ಮಾಡಿರ್ತಾರೆ ಅವನು ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡೋಕ್ಕೆ ನಮಗೆ ಸಾಧ್ಯ ಆಗಂಗಿಲ್ಲ. ಮಾನವರು ಪ್ರಗತಿ ಹೊಂದಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಇತಿಹಾಸವನ್ನು ಅಧ್ಯಯನವನ್ನು ಮಾಡಬೇಕಾಗಿದೆ. ಹಾಗಾದರೆ ಮನುಷ್ಯರ ಪ್ರಗತಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜ, ಒಂದು ದೇಶದ ಪ್ರಗತಿಗೆ ಸ್ಮರಣ ಶಕ್ತಿ ಇರಬೇಕು. ಒಂದು ಮನುಷ್ಯನಾಗಲಿ ಅಥವಾ ಒಂದು ಸಮಾಜಕ್ಕಾಗಲಿ ಅಥವಾ ಒಂದು ದೇಶಕ್ಕಾಗಲಿ ಸ್ಮರಣಾಶಕ್ತಿ ಇರಬೇಕು. ಒಬ್ಬ ಮನುಷ್ಯ ತಾನು ಹಿಂದೆ ಮಾಡಿದ ಘಟನೆಗಳನ್ನು, ಹಿಂದೆ ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡು ಮುಂದೆ ತನ್ನ ಜೀವನದಲ್ಲಿ ತಪ್ಪುಗಳು ಆಗದಂತೆಯೇ ನೋಡಿಕೊಂಡಾಗ ಅವನ ಜೀವನ ಸುಧಾರಣೆ ಆಗುತ್ತೆ. ಹಾಗೆ ಒಂದು ಸಮಾಜ ತಾನು ಮಾಡಿದ ಹಿಂದಿನ ಘಟನೆಗಳನ್ನು, ಏನಾದರೂ ತಪ್ಪಿದ್ದು, ಏನಾದರೂ ಸಫಲತೆಗಳದನ್ನು ಅಧ್ಯಯನ ಮಾಡಬೇಕು. ಹಾಗೆ ಒಂದು ದೇಶದ ಪ್ರಗತಿ ಸಹ ಸ್ಮರಣಾಶಕ್ತಿ, ಹಿಂದೆಲ್ಲ ಹೇಗಿತ್ತು, ಮುಂದೆಲ್ಲ ಏನೆಲ್ಲ ಮಾಡಬೇಕು ಅಂತೇಳಿ ಒಂದು ಸ್ಮರಣಾಶಕ್ತಿಯಿಂದ ಅನುಭವ ಆಗುತ್ತೆ. ಹಾಗಾದರೆ ಇತಿಹಾಸ ಒಂದು ಸ್ಮರಣಾಶಕ್ತಿ, ಮನುಷ್ಯನಿಗೆ ಸ್ಮರಣಾಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ, ಏಕೆ ಒಂದು ಜಗತ್ತಿಗೆ ಒಂದು ಇತಿಹಾಸವೇ ಒಂದು ಸ್ಮರಣಾಶಕ್ತಿ ಆಗಿದೆ. ಮನುಷ್ಯನಿಗೆ ಹೇಗೆ ಸ್ಮರಣಾಶಕ್ತಿ ಐತಲ್ಲ, ಹಾಗೆ ಒಂದು ರಾಜ್ಯಕ್ಕೆ, ಒಂದು ಸಮಾಜಕ್ಕೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ, ಹೇಗೆ ಜಗತ್ತಿಗೆ ಒಂದು ಇತಿಹಾಸ, ಒಂದು ಸ್ಮರಣಾಶಕ್ತಿ ಆಗೈತಿ. ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು, ತೊಂದರೆಗಳನ್ನು ತಿಳಿಸಿಕೊಡ್ತದೆ. ಇತಿಹಾಸದಿಂದ ನಮಗೇನು ತಿಳಿತದೆ ಅಂದರೆ, ನಮ್ಮ ಪೂರ್ವಜರು ಅಂದ್ರೆ ಪ್ರಾಚೀನ ಜನರು ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡ್ರು, ಏನೆಲ್ಲ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ್ರು, ಏನೆಲ್ಲ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅನ್ನೋದ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ತಿಳಿದೈತಿ. ಇಲ್ಲಿ ಗೊತ್ತಾದರ ತಿಳಿದೈತೆ. ಆ ಕಾರಣಕ್ಕಾಗಿ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಇತಿಹಾಸವನ್ನು ಅವರ ಪ್ರಾಚೀನ ಕಾಲದಲ್ಲಿ ಅವರ ಪರಾಕ್ರಮ ಹೇಗಿತ್ತು, ಶೌರ್ಯ ಹೇಗಿತ್ತು, ಅವರ ತತ್ವ ಆದರ್ಶಗಳೇನು, ಅವರ ವಿಚಾರಧಾರೆಗಳೇನು ಎಲ್ಲವನ್ನು ಮುಂದಿನ ಪೀಳಿಗೆ ಸಹ ನಾವು ತಿಳಿಸ್ಬೇಕಂದ್ರೆ ಇತಿಹಾಸವನ್ನು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಹಾಗಾದ್ರೆ ಇತಿಹಾಸವನ್ನು
ವ್ಯವಸ್ಥಿತವಾಗಿ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳಿ ನೋಡಿದಾಗ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದು ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಟ್ಟವ್ರು ಯಾರಂದ್ರೆ ಗ್ರೀಕ್ ದೇಶದ ಹೆರೋಡೋಟಸ್ ಅವರು ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂದು ಮೊಟ್ಟ ಮೊದಲ ಬಾರಿಗೆ ಇವರು ತೋರಿಸಿಕೊಡ್ತಾರೆ. ಆ ಕಾರಣದಿಂದ ಇವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂದ್ರೆ ಹೆರೋಡೋಟಸ್. ಕಾರಣ ಏನಂದ್ರೆ ಗ್ರೀಕ್ ದೇಶದ ಈ ವ್ಯಕ್ತಿ ಇತಿಹಾಸವನ್ನು ಹೇಗೆ ರಚಿಸಬೇಕು ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಇವರು ತಿಳಿಸಿಕೊಡ್ತಾರೆ. ಇಲ್ಲಿ ಇದೆಲ್ಲ ಇವರ ಫೋಟೋ ಇದೆ ನೋಡಿ, ಗಮನಿಸಬಹುದು. ಇತಿಹಾಸದ ಪಿತಾಮಹ ಹೆರೋಡೋಟಸ್ ಇತಿಹಾಸದ ಪಿತಾಮಹ ಇವರೇ ಹೆರೋಡೋಟಸ್ ಇತಿಹಾಸದ ಪಿತಾಮಹ. ಇವರು ಗ್ರೀಕ್ ದೇಶದವರಾಗಿದ್ದರು. ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ಹೇಗೆ ರಚಿಸಬೇಕಂತೇಳಿ ವ್ಯವಸ್ಥಿತವಾಗಿ ತಿಳಿಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅವನೇ ಹೆರೋಡೋಟಸ್. ಆ ಕಾರಣದಾಗಿ ಇವನನ್ನು ನಾವು ಇತಿಹಾಸದ ಪಿತಾಮಹ, ದ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ, ಅಧ್ಯಯನವನ್ನು ಮಾಡ್ತೀವಿ. ಹಾಗಾದರೆ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಆಧಾರಗಳು ಬೇಕು. ಈಗ ಆಧಾರಗಳು ಇಲ್ಲಾರ ಹೇಳಿದ್ರದ್ದು ಕಥೆ ಆಗುತ್ತೆ. ಹಾಗಾದ್ರೆ ಆಧಾರಗಳೆಂದರೇನು? ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎನ್ನುತ್ತೇವೆ. ಯಾರು ಇತಿಹಾಸವನ್ನು ಬರೀತಾರಲ್ಲ ಅವರನ್ನು ಇತಿಹಾಸಕಾರರು ಎನ್ನುತ್ತೇವೆ. ಆದರೆ ಇತಿಹಾಸವನ್ನು ರಚಿಸಬೇಕಾದ್ರೆ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ. ಇಲ್ಲಿ ಇತಿಹಾಸ ಹೇಳಬೇಕಂದ್ರೆ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಸಾಕ್ಷ್ಯಾಧಾರಗಳಿರಬೇಕು. ಸುಮ್ಮನೆ ಒಂದಾನೊಂದು ಕಾಲದಲ್ಲಿ ಅಂದರೆ ಅಲ್ಲಿ ನಿರ್ದಿಷ್ಟವಾಗಿಲ್ಲ, ಖಚಿತವಾಗಿ ಸಾಕ್ಷ್ಯಗಳಿಲ್ಲ. ಆದರೆ ಆಧಾರವಿಲ್ಲದೆ ಇತಿಹಾಸ ಇಲ್ಲ ಎಂದು ಹೇಳಲಾಗುವುದು. ಅಂದರೆ ಆಧಾರ ಇಲ್ಲ ಅಂದ್ರೆ ಅಲ್ಲಿ ಇತಿಹಾಸ ಇಲ್ಲ ಅನ್ನೋಂಗೆ ಅರ್ಥ. ಅದೊಂದು ಕಟ್ಟುಕತೆ ಅನ್ನೋಂಗೆ ಅರ್ಥ ಆಗ್ತದೆ. ಅದಕ್ಕೆ ಇತಿಹಾಸ ಇರಬೇಕಂದ್ರೆ ಅಲ್ಲಿ ಅದಕ್ಕೆ ಆಧಾರಗಳಿರಬೇಕು, ಅದಕ್ಕೆ ಸಾಕ್ಷಿದಾರಗಳಿರಬೇಕು. ಅದನ್ನು ಅಂದಾಗ ಮಾತ್ರ ಇತಿಹಾಸ ಇರ್ತೀವಿ. ಆದರೆ ಆಧಾರವನ್ನು ಪ್ರಮುಖವಾಗಿ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಈ ಆಧಾರಗಳನ್ನು ಪ್ರಮುಖವಾಗಿ ಎರಡು ರೀತಿಯಾಗಿ, ಒಂದು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಆಧಾರಗಳನ್ನು ಎರಡು ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಹಾಗಾದರೆ ಒಂದನೇದು ಸಾಹಿತ್ಯ ಆಧಾರಗಳನ್ನು ನೋಡಿದಾಗ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಏನಪ್ಪ ಅಂದ್ರೆ ಬರವಣಿಗೆ ಮತ್ತು ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಇತಿಹಾಸ ಅಂದ್ರೇನು? ಒಂದು ಬರವಣಿಗೆ ಮುಖಾಂತರ, ಒಂದು ಲೇಖನದಲ್ಲಿ ಬರವಣಿಗೆ ಬರೆದಿಟ್ಟಿದ್ದು ಅಥವಾ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹರಿದು ಬಂದಂಥ ಸಂಗತಿಗಳನ್ನು ಇದು ಒಳಗೊಂಡಿರ್ತದೆ ಸಾಹಿತ್ಯ ಆಧಾರಗಳು. ಒಬ್ಬ ಲೇಖಕ ಬರೆದಂಥ ಬರವಣಿಗೆ ಇರ್ಬೋದು ಅಥವಾ ಜನರ ಬಾಯಿಂದ ಬಾಯಿಗೆ ಬಂದಂಥ ಒಂದು ಸಂಗತಿಗಳಿರ್ಬೋದು. ಇವುಗಳಲ್ಲಿ ಎರಡು ವಿಧಾನ ನೋಡ್ತೀವಿ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಅಂದ್ರೇನು? ಬರೆದು ಗ್ರಂಥ ರೂಪದಲ್ಲಿ ಇದ್ದಿದ್ದರ. ಲಿಖಿತ ಸಾಹಿತ್ಯ ಅಂದರೆ ಗ್ರಂಥ ರೂಪದಲ್ಲಿ, ಬರದ ರೂಪದಲ್ಲಿ, ಪುಸ್ತಕ ರೂಪದಲ್ಲಿ ಇದ್ದಿದ್ದನ್ನು ಲಿಖಿತ ಸಾಹಿತ್ಯ ಅಂತ ಕರಿತೀವಿ. ಮೌಖಿಕ ಸಾಹಿತ್ಯ ಅಂದರೆ ಬಾಯಿಯಿಂದ ಬಾಯಿಗೆ, ಅಂದ್ರೆ ಒಬ್ಬರ ಬಾಯಿಂದ ಮತ್ತೊಬ್ಬರಿಗೆ ಬಂದಂಥ ಒಂದು ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ಮತ್ತೆ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಒಂದು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಗಳನ್ನು ಗುರುತಿಸ್ತೀವಿ. ದೇಶೀಯ ಸಾಹಿತ್ಯ ಅಂದ್ರೆ ಈ ಉದಾಹರಣೆ, ಭಾರತ ದೇಶದ ಸಾಹಿತ್ಯಗಳು ಬರೆದಿದ್ದರೆ ಅದನ್ನು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಈಗ ವಿದೇಶಿ ಸಾಹಿತ್ಯಗಳು ಬರೆದಿದ್ದಾರೆ ಅದನ್ನು ವಿದೇಶಿ ಸಾಹಿತ್ಯ ಅಂತ ಹೇಳಿ ಕರೀತಾರೆ. ಅಂದರೆ ಸಾಹಿತ್ಯವನ್ನು ಎರಡು ರೀತಿಯಾಗಿ ಮಾಡ್ತಾರೆ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಭಾರತೀಯ ಸಾಹಿತ್ಯಗಳು ಇತಿಹಾಸವನ್ನು ಬರೆದರೆ, ಸಾಹಿತ್ಯವನ್ನು ಬರೆದರೆ ಅದನ್ನು ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ವಿದೇಶಿ ವ್ಯಕ್ತಿಗಳು ಅದನ್ನು ಬರೆದರೆ ವಿದೇಶಿ ಸಾಹಿತ್ಯ ಅಂಥೇಳಿ ಕರೀತಾರೆ. ಮೌಖಿಕ ಸಾಹಿತ್ಯವನ್ನು ಈ ಜನಪದ ಗೀತೆ ಇರ್ಬೋದು, ಕಥೆ ಇರ್ಬೋದು, ಲಾವಣಿ ಮುಖಾಂತರ, ಹಿಂದಿನ ಪ್ರಾಚೀನ ಕಾಲದಲ್ಲಿ ಈ ಜನಪದ ಗೀತೆಯನ್ನು ಹಾಡ್ತಾಯಿದ್ರು, ಲಾವಣಿಯನ್ನು ಹಾಡ್ತಾಯಿದ್ರು, ಕಥೆ ಮುಖಾಂತರ ನಮ್ಮ ರಾಜರ ಕಥೆಗಳನ್ನು ಹೇಳ್ತಾರೆ. ಇದನ್ನೆಲ್ಲ ಮೌಖಿಕ ಸಾಹಿತ್ಯ. ಇದಕ್ಕೆ ಲಿಖಿತ ಸಾಹಿತ್ಯವನ್ನು ರಕ್ಷಿಸೋರು ಅಕ್ಷರಸ್ಥರಾಗಿರ್ತಾರೆ, ಅಂದ್ರೆ ಜ್ಞಾನವಂತರು, ಅಕ್ಷರಸ್ಥರಾಗಿರ್ತಾರೆ. ಲಿಖಿತ ಸಾಹಿತ್ಯವನ್ನು ಯಾರು ರಚಿಸ್ತಾರಲ್ಲ ಅವರು ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯವನ್ನು ರಚಿಸ್ತಾರಲ್ಲ ಅವರು ಅನಕ್ಷರಸ್ಥರಾಗಿರ್ತಾರೆ. ಅಂದ್ರೆ ಅವರಿಗೆ ಓದಾಕ ಮತ್ತು ಬರೆಯಂಗಿಲ್ಲ. ಅವರು ಈ ಸಾಹಿತ್ಯವನ್ನು ಕಥೆ ಮುಖಾಂತರ, ಲಾವಣಿ ಮುಖಾಂತರ ಅವರು ಹೇಳ್ತಿರ್ತಾರೆ, ಐತಿಹಾಸಿಕ ಮುಖಾಂತರ ಅವರು ಹೇಳ್ತಿರ್ತಾರೆ. ಆದರೆ ಅಕ್ಷರಸ್ಥರಿರ್ತಾರಲ್ಲ, ಲಿಖಿತ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ ಅವರು ಇತಿಹಾಸವನ್ನು ಹೇಳ್ತಿರ್ತಾರೆ. ಹಾಗಾದರೆ ಇನ್ನೊಂದು ಪುರಾತತ್ವ ಆಧಾರಗಳು. ಒಂದೇದು ಸಾಹಿತ್ಯ ಆಧಾರಗಳನ್ನು ತಿಳ್ಕೊಂಡಿವಿ. ಸಾಹಿತ್ಯ ಅಂದ್ರೇನು? ಇತಿಹಾಸ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದ್ರೇನು? ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಬಂದಂಥ ಒಂದು ಸಂಗತಿಗಳನ್ನು. ಇತಿಹಾಸದ ಸಾಹಿತ್ಯಗಳನ್ನು ಎರಡು ರೀತಿ ವಿಂಗಡಿಸ್ತಾರೆ. ಒಂದು ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ, ಲಿಖಿತ ಸಾಹಿತ್ಯ ಮತ್ತು ಅಲಿಖಿತ ಅಥವಾ ಮೌಖಿಕ ಸಾಹಿತ್ಯ ಅಂತೇಳಿ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳಂದ್ರೇನು? ಪುರಾತತ್ವ ಆಧಾರಗಳು ಹಿಂದಿನ ಮಾನವರು ನಿರ್ಮಿಸಿದ, ಬಳಸಿದ ಮತ್ತು ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಹಿಂದಿನ ಮಾನವರು ಅಂದರೆ ಪ್ರಾಚೀನ ಕಾಲದಲ್ಲಿ ಏನು ಮನುಷ್ಯರಿದ್ದಾರಲ್ಲ ಅವರು ನಿರ್ಮಿಸಿದಂತಹ ಕಟ್ಟಡಗಳಿರ್ಬೋದು, ವಸ್ತುಗಳಿರ್ಬೋದು, ಅಥವಾ ಅವರು ಬಳಸಿದಂಥ ವಸ್ತುಗಳಿರ್ಬೋದು, ಅವುಗಳನ್ನು
ಪುರಾತತ್ವ ಆಧಾರಗಳು ಅಂತ ಕರಿತೀವಿ ನಾವು. ಅವರು ನಿರ್ಮಿಸಿದಂಥ ಕಟ್ಟಡಗಳು ಅಥವಾ ಮನೆಗಳು ಅಥವಾ ವಸ್ತುಗಳಿರ್ಬೋದು, ಅವರು ಬಳಸಿದಂಥ ಅವರು ತಮ್ಮ ಜೀವನಕ್ಕೆ ಬಳಕೆ ಮಾಡಿದಂಥ ಅವಶೇಷಗಳು ವಸ್ತುಗಳಿರ್ಬೋದು, ಅವುಗಳನ್ನು ಪುರಾತತ್ವ ಆಧಾರಗಳನ್ನು ಕರಿತೀವಿ. ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುತ್ತೆ. ಏನು ಪ್ರಾಚೀನ ಕಾಲದಲ್ಲಿ ಮಾನವರು ಬಳಸುತ್ತಿದ್ದಂತಹ ವಸ್ತುಗಳು ಭೂಮಿಯಲ್ಲಿ ಹುಗಿದೋಗಿರುತ್ತೆ, ಅವುಗಳನ್ನು ಹೊರತೆಗೆಯುವುದನ್ನೇ ನಾವು ಉತ್ಖನನ ಅಂತ ಕರಿತೀವಿ. ಉತ್ಖನನ ಅಂತ ಕರಿತೀವಿ ಅಂದ್ರೇನು? ಭೂಮಿಯ ಒಳಗಡೆ ಹುದುಗಿ ಹೋಗಿದಂಥ ಅವಶೇಷಗಳನ್ನು ಹೊರತೆಗೆಯುವುದರ ಮೂಲಕ, ಹೊರತೆಗೆಯುವುದನ್ನು ಉತ್ಪನ್ನ ಮೂಲಕ ಅಂತ ಕರಿತೀವಿ. ಈ ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಯಾವೆಲ್ಲ ವಸ್ತುಗಳು ಬರ್ತಾವೆ ಅಂದ್ರೆ ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತು ಇತರ ಅಂಶಗಳು ಒಳಗೊಂಡಿರ್ತೈತಿ. ಈ ಪುರಾತತ್ವ ಅಂಶಗಳು ಯಾವುದಂದ್ರೆ ಒಂದನೇದು ಮಡಕೆ ಚೂರುಗಳಿರ್ಬೋದು, ನಾಣ್ಯಗಳಿರ್ಬೋದು, ಅವರು ಹೊರಡಿಸಿದಂಥ ಶಾಸನಗಳಿರ್ಬೋದು, ಅವರ ಬಳಕೆ ಮಾಡಿದಂಥ ನಾಣ್ಯಗಳಿರ್ಬೋದು, ಅವರು ನಿರ್ಮಿಸಿದಂಥ ಸ್ಮಾರಕಗಳಿರ್ಬೋದು, ಇವೆಲ್ಲ ಪುರಾತತ್ವದ ಅವಶೇಷಗಳಲ್ಲಿ ಆಧಾರಗಳಾಗಿ ಉಳಿತವೆ. ಉತ್ಖನ ಎಂದರೆ, ಹಾಗಾದರೆ ಉತ್ಖನ ಅಂದ್ರೇನು? ಮಾನವನು ಪ್ರಾಚೀನ ಅವಶೇಷ ಅಥವಾ ಪಳಿಯುಳಿಕೆಗಳನ್ನು ಹೊರತೆಗೆಯುವ ನಡೆಸುವ ಒಂದು ವೈಜ್ಞಾನಿಕವಾದಂತಹ ಭೂ ಅಗೆತ. ಇದನ್ನೇನು ಕರಿತೀವಿ ನಾವು? ಉತ್ಖನನ ಅಂತ ಕರಿತೀವಿ. ಉತ್ಖನನ ಅಂದ್ರೇನು? ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿಯುಳಿಕೆಗಳನ್ನು ಹೊರತೆಗೆಯುವ ಒಂದು ವೈಜ್ಞಾನಿಕ ಭೂ ಅಗೆತವನ್ನು ನಾವು ಉತ್ಖನನ ಅಂತೇಳಿ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಇತಿಹಾಸದ ಆಧಾರನ ನಿಮ್ಗೆ ಹೇಳಿದೆ. ಆಧಾರದ ಮೇಲೆ, ಇತಿಹಾಸವನ್ನು ಆಧಾರದ ಮೇಲೆ, ಸಾಹಿತ್ಯ ಆಧಾರದ ಮೇಲೆ ಮತ್ತು ಪುರಾತತ್ವ ಆಧಾರದ ಮೇಲೆ. ಈ ಸಾಹಿತ್ಯವನ್ನು ಮತ್ತೆ ಎರಡು ರೀತಿಯಾಗಿ ವಿಂಗಡಣೆ ಮಾಡಿದ್ವಿ ನಾವು ಆಗಲೇ. ಯಾವ್ಯಾವುದು? ಒಂದನೇದು ಲಿಖಿತ ಸಾಹಿತ್ಯ, ಎರಡನೇದು ಮೌಖಿಕ ಸಾಹಿತ್ಯ. ಮತ್ತು ಲಿಖಿತ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ನೋಡಿದ್ವಿ. ಹಾಗೆ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳಿರ್ಬೋದು, ಜಾನಪದ ಗೀತೆಗಳಿರ್ಬೋದು ಮತ್ತು ಐತಿಹ್ಯಗಳು ಇರ್ಬೋದು, ಇವೆಲ್ಲ ಸಾಹಿತ್ಯ ಆಧಾರ. ಆಗ ಪುರಾತತ್ವ ಆಧಾರಗಳನ್ನು ನೋಡಿದಾಗ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳು. ಪುರಾತತ್ವ ಸ್ಮಾರಕಗಳಿರ್ಬೋದು, ನಾಣ್ಯಗಳಿರ್ಬೋದು, ಶಾಸನಗಳಿರ್ಬೋದು ಮತ್ತು ಇತರ ಅವಶೇಷಗಳಿಗೆಲ್ಲ ವಿಂಗಡಣೆಯನ್ನು ಮಾಡಿದ್ವಿ. ಹಾಗಾದರೆ ಇತಿಹಾಸದ ಕಾಲಗಣನೆ ಅಂತೇಳಿ ನೋಡಿದಾಗ ನಾವು ಇತಿಹಾಸದ ಕಾಲಗಣನೆ ಅಂತ, ಕಾಲಗಣನೆಯ ಮಹತ್ವಪೂರ್ಣವಾದ ದಿನದಂದು ಪ್ರಾರಂಭಿಸಲಾಗುತ್ತದೆ. ಸಾಮಾನ್ಯ ಶಕೆ ಅಂತ ಕರೀತಾರೆ. ಕಾಲಗಣನೆಯನ್ನು ಮಹತ್ವಪೂರ್ಣ ದಿನವನ್ನು ಪ್ರಾರಂಭಿಸುತ್ತದೆ. ಅಂಥ ಕಾಲಗಣನೆಯನ್ನು ಶಕ ಎನ್ನುತ್ತೇವೆ, ಶಕ ಅಥವಾ ಶಕೆ ಎನ್ನುತ್ತೇವೆ. ಸಾಮಾನ್ಯ ಶಕೆ ಅಂದರೆ ಯೇಸು ಕ್ರಿಸ್ತರ ಬದುಕಿನ ಕಾಲಾವಧಿಯು ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ಸಾಮಾನ್ಯ ಶಕೆ ಏನೈತಲ್ಲ, ಯೇಸು ಕ್ರಿಸ್ತ ಬದುಕಿದ ನಂತರ ಅವಧ ಕಾಲ, ಅದನ್ನು ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗೋದನ್ನು ಸಾಮಾನ್ಯ ಶಕೆ ಅಂಥೇಳಿ ಕರಿತೀವಿ ನಾವು. ಅಂದರೆ ಯೇಸು ಕ್ರಿಸ್ತವರ ಹುಟ್ಟಿದ ನಂತರ ಪ್ರಾರಂಭವಾಗುತ್ತೆ. ಉದಾಹರಣೆ ಅಂದರೆ ವಿಜಯನಗರ ಸಾಮ್ರಾಜ್ಯ ಸಾಮಾನ್ಯ ಶಕೆ 1336 ಸ್ಥಾಪನೆ ಅಂದರೆ ಅದು ಸಾಮಾನ್ಯವಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳ ಕಳೆದಿದೆ ಎಂದು ಅರ್ಥ. ಅಂದರೆ ಯೇಸು ಕ್ರಿಸ್ತನ ಹುಟ್ಟಿದ ನಂತರ ಏನು ಪ್ರಾರಂಭ ಆಗುತ್ತದೆ ಸಾಮಾನ್ಯ ಶಕೆ ಅಂತ ಕರಿತೀವಿ. ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲೂ ಮಾಡ್ತಾರೆ. ಅಂದರೆ ಕೇವಲ ಸಾಮಾನ್ಯ ಶಕೆ ಅಂತ ಆಗಲ್ಲ. ಶಾಲಿವಾನ ಅಂತ ಮಾಡ್ತಾರೆ, ಗುಪ್ತರ ಅಂತ ಮಾಡ್ತಾರೆ, ವಿಕ್ರಮ, ಹಿಜರಯನ್ನ ಮುಂತಾದ ಶಕೆಗಳಿವೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ, ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕೆ ಎಂಬುದನ್ನು ರೂಢಿತ. ಕಾಲಗಳನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಒಂದೊಂದು ಶಾಲಿವನ ಅಂತ ಕರೀತಾರೆ, ಗುಪ್ತರ ಶಕೆ ಅಂತ ಕರೀತಾರೆ, ವಿಕ್ರಮ ಅಂತ ಕರೀತಾರೆ, ಹಿಜರ ಅಂತ ಕರೀತಾರೆ. ಈ ಮುಂತಾದ ಶಕೆಗಳ ಮುಖಾಂತರ ವಿಂಗಡಣೆ ಮಾಡ್ತಾರೆ. ಆದರೆ ಇತಿಹಾಸವನ್ನು ನಾವು ಏನು ನಿರೂಪಣೆ ಮಾಡ್ತೇವಲ್ಲ, ಆವಾಗ ಕೇವಲ ನಾವು ಸಾಮಾನ್ಯ ಶಕೆ ಎಂಬುದು ಜಾಸ್ತಿಯಲ್ಲಿ ರೂಢಿಯಲ್ಲಿ ಬರ್ತೈತಿ. ಒಂದು ಶತಮಾನ ಅಂದ್ರೇನು? ಒಂದು 100 ವರ್ಷ ಅಂದಂಗೆ ಅರ್ಥ. ಒಂದು ಶತಮಾನ ಅಂದ್ರೆ 100 ವರ್ಷಗಳು ಅಂದಂಗೆ ಅರ್ಥ. ಒಂದು ಶತಮಾನ ಅಂದ್ರೆ 100 ವರ್ಷಗಳು ಅಂತ ಅರ್ಥ. ಸಾಮಾನ್ಯ ಶಕೆ ಅಂದರೆ 21ನೇ ಶತಮಾನದವರು ಅಂದ್ರೆ 2001ರಿಂದ 2100ರವರೆಗೆ ಇದು 21ನೇ ಶತಮಾನ. ಒಂದು ಶತಮಾನ ಅಂದ್ರೆ 100 ವರ್ಷ ಕಾಲಗಣನೆಯನ್ನು ನೋಡ್ತೀವಿ. ಹಾಗಾದರೆ ಇಶ್ವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಮಾಡ್ತಾವೆ. ಏನು ಇಶ್ವಿಗಳನ್ನು ನಾವು ಅಧ್ಯಯನ ಯಾಕೆ ಮಾಡ್ತೀವಪ್ಪ ಅಂದರೆ ಮಾನವನ ಪ್ರಗತಿ ಹೇಗೆಲ್ಲ ಆಯಿತು, ಈ 2010ರಲ್ಲಿದ್ದಂಥ ವ್ಯಕ್ತಿ 2020ರಲ್ಲಿ ಹೇಗಾದ, ಇತಿಹಾಸವನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ನಾವು ಇದನ್ನು ನಮಗೆ ತಿಳಿಯೋಕ್ಕೆ ಸಾಧ್ಯ ಆಗ್ತೈತಿ ಮತ್ತು ಸಹಾಯ ಮಾಡ್ತದೆ. ಹಾಗಾಗಿ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸುವುದೇ ಇತಿಹಾಸಗಳನ್ನು ಉದ್ದೇಶವಾಗಿದೆ. ಏನು ಕಾಲಾನುಕ್ರಮದಲ್ಲಿ ನಡೀತವಲ್ಲ, ಇದರ ಇಶ್ವಿಗಳನ್ನು ಉದ್ದೇಶವಾದ ಇಶ್ವಿಗಳನ್ನು ಕಂಠಪಾಠ ಮಾಡೋದಕ್ಕೆ ಮಾತ್ರವೇ ಹೇಳಲಾಕ್ಕಾಗಿಲ್ಲ, ಅದನ್ನು ಅತ್ಯಂತ ಅನುಕೂಲಕ್ಕಾಗಿದೆ.
ಇನ್ನು ಇದೆಲ್ಲ ಇತಿಹಾಸ ಅಂದ್ರೆ. ನೆಕ್ಸ್ಟ್ ಆರಂಭಿಕ ಜೀವನ, ಆರಂಭಿಕ ಸಮಾಜ ಹೇಗಿತ್ತು ಅಂಥೇಳಿ ಈ ಅಧ್ಯಾಯದಲ್ಲಿ ಪಾರ್ಟ್ 2ರಲ್ಲಿ ಕಂಟಿನ್ಯೂ ಮಾಡೋಣ. ಪಾರ್ಟ್ 2 ಇದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಆರಂಭಿಕ ಸಮಾಜ ಹೇಗಿತ್ತು, ಅದೆಲ್ಲ ಆ ಸಮಾಜವನ್ನು ಹೇಗೆ ಕರಿತಾಯಿದ್ರು, ಅದರಲ್ಲಿ ಮನುಷ್ಯರು ಯಾವೆಲ್ಲ ರೀತಿ ಬದುಕ್ತಾ ಇದ್ದರು ಅಂಥೇಳಿ ಮುಂದಿನ ಪಾರ್ಟ್ 2 ತರಗತಿಯಲ್ಲಿ ನೋಡೋಂಥ. ಇದು ಸಮಾಜ ವಿಜ್ಞಾನದ 6ನೇ ತರಗತಿಯ ಭಾಗ 1ನೇ ಇತಿಹಾಸದ ಕುರಿತು ಒಂದಂಥ ತರಗತಿ. ಇದು ಫ್ರೀ ಕ್ಲಾಸಸ್, ಯಾಕಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆದ್ರೆ ಉತ್ತರಕ್ಕೆ ಸಾಧ್ಯ ಮಾಡೋಕ್ಕೆ ಆ ಕಾರಣಕ್ಕಾಗಿ ಉಚಿತ ತರಗತಿಗಳನ್ನು ಮಾಡ್ತಾಯಿದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ ಅಂತ. ನಮಸ್ತೆ.